ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡುವಂತಹ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು. ಯಾಕಂದರೆ ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಚಾನಲ್ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅಮೂಲ್ಯವಾಗಿರುವಂಥದ್ದು. ನನ್ನ ಚಾನಲ್ ಇವತ್ತು ಅಂದರೆ 1000 ಸಬ್ಸ್ಕ್ರೈಬರ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳಾಗಿರುವಂಥದ್ದು. ಹಾಗಾಗಿ ಆ ಒಂದು ಖುಷಿಗೆ ನಿಮಗೆ ಒಂದು ಧನ್ಯವಾದ ಹೇಳಬೇಕು, ನಿಮಗೊಂದು ಕೃತಜ್ಞತಾ ಭಾವವನ್ನು ಅರ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಇಷ್ಟರಲ್ಲೇ ಅಂದರೆ ಮಾನಿಟೈಸೇಷನ್ ಆಗಲಿಕ್ಕೂ ಕೂಡ ಇನ್ನೇನು ತುಂಬ ಹತ್ತಿರದಲ್ಲಿ ಇದೆ. ಅಷ್ಟಲ್ಲದೆ ತುಂಬ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಕೂಡ. ನನಗೆ ಎಲ್ಲ ಈ ಒಂದು ಹೋದ ವರ್ಷ ಸಂಕ್ರಾಂತಿನಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಅಂದರೆ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನಾನು ಒಂದು ಲೈವ್ ವಿಡಿಯೋವನ್ನು ಮಾತಾಡಿದ್ದೆ. ಏನಂತೇಳಂದರೆ ನನ್ನ ಚಾನಲ್ ಬೆಳೆಯುತ್ತೋ ಇಲ್ವೋ, ಏನಾಗುತ್ತೆ, ಯಾರು ನನಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೆ ನಾನು. ಆ ವಿಡಿಯೋ ಈಗಲೂ ಇದೆ ಯೂಟ್ಯೂಬಲ್ಲಿ, ನೋಡಿ ನನ್ನ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು. ಈಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ನನ್ನ ಸ್ನೇಹಿತರಿರ್ಬೋದು, ನನ್ನ ರಿಲೇಟಿವ್ಸ್ ಇರ್ಬೋದು, ನನ್ನ ಬಂಧುಗಳಿರ್ಬೋದು, ನನ್ನ ಆತ್ಮೀಯರಿರ್ಬೋದು, ಈ ನನ್ನ ಒಂದು ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೇನು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ. ಇನ್ನೇನು ತುಂಬ ಹತ್ತಿರದಲ್ಲೇ ಒಂದು ಹೊಸ ವಿಚಾರವನ್ನು ಅಂದರೆ ಒಂದು ಸಿಹಿ ಸುದ್ದಿಯನ್ನು ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ರತ್ನ ಪ್ರಪಂಚ ಚಾನಲ್ಲು ಇಷ್ಟರಲ್ಲೇ ತುಂಬ ಒಂದು ಗ್ರೋಯಿಂಗಲ್ಲಿದೆ, ಅಂದರೆ ತುಂಬ ಬೆಳವಣಿಗೆ ಪಡಿತಾ ಇದೆ. ಆ ಒಂದು ಖುಷಿಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಬೆಳೆದಿಲ್ಲ ಅಂತ ಅಲ್ಲ, ಬೆಳೆದಿದೆ, ಆಲ್ಮೋಸ್ಟ್ ಬೆಳೆದಿದೆ. ಇನ್ನೇನೊಂದು ಸ್ವಲ್ಪ ವಾಚ್ ಅವರ್ಸ್ ಆಗಿಬಿಟ್ರಂದರೆ ಮುಗ್ದೇ ಹೋಯಿತು. ನಿಜವಾಗ್ಲೂ ಕೂಡ ಈ ಒಂದು ವಾಚ್ ಅವರ್ಸು ಮತ್ತು ಈ ಒಂದು ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಎಲ್ಲ ಯೂಟ್ಯೂಬಲ್ಲಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಸೇ ಕಾರಣ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಅವರಿಗೆ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಸಮರ್ಪಿಸ್ತೀನಿ ಈ ಒಂದು ವಿಡಿಯೋದ ಮೂಲಕ. ಈ ಒಂದು ವಿಡಿಯೋ ಕೂಡ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಎಷ್ಟೋ ಜನ ನನಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ವೀಕ್ಷಕರು ಅಂದರೆ ನಮ್ಮ ಚಾನಲ್ನ ನೋಡಿಬಿಟ್ಟು ನಾನು ಹಾಕುವಂಥ ಕೆಲವೊಂದು ವಿಡಿಯೋಗಳನ್ನ ಇಷ್ಟ ಆಗಿಬಿಟ್ಟು ಲೈಕ್ ಮಾಡ್ತಾರೆ. ಇನ್ನು ನಾನು ವಿನಂತಿ ಮಾಡ್ಕೊಂಡ ತಕ್ಷಣವೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ರೆ ಸಾಕು, ಪಟ್ ಅಂತೇಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ದಾರೆ. ಎಷ್ಟೋ ಜನರು ಒತ್ತಿದ್ದಾರೆ. ನೀವು ಕೂಡ ಈಗ ಸಬ್ಸ್ಕ್ರೈಬ್ ಆಗ್ಬೋದು, ಅಂದರೆ ಹೊಸ್ದಾಗಿ ನೋಡುವಂಥವ್ರು ಕೂಡ ಅಲ್ವಾ. ಆ ಒಂದು ಎಲ್ಲ ಒಂದು ಸಬ್ಸ್ಕ್ರೈಬ್ ಆಗಿರುವಂಥ ಎಲ್ರಿಗೂ ಕೂಡ ಒಂದು ಕೃತಜ್ಞತೆ ಎನ್ನುವಂಥದ್ದನ್ನು ಸಮರ್ಪಣೆ ಮಾಡಲೇಬೇಕು ನಾನು. ಹಾಗಾಗಿ ಈ ಒಂದು ಸಮರ್ಪಿತ ಭಾವದ ಮೂಲಕ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಜರ್ನಿ ಶುರುವಾಗಿದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಮೊದಲೇ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಯೋಚನೆ ಇರಲಿಲ್ಲ. ನಾನು ನಿಜವಾಗ್ಲೂ ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕು, ಕ್ಲಾಸ್ಗಳನ್ನ ಮಾಡಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇಲ್ಲ. ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ರು. ನನ್ನ ಸ್ನೇಹಿತರೆಲ್ಲರೂ, ನನ್ನ ಫ್ರೆಂಡ್ಸು ಕೆಲವೊಬ್ಬರು ಕೂಡ ಯೂಟ್ಯೂಬರ್ಸ್ ಆಗಿದ್ದಾರೆ ತುಂಬ ಜನ. ಅವರೆಲ್ಲ ಹೇಳ್ತಾ ಇದ್ರು. ಅಂದರೆ ನನಗೆ ಏನಂದರೆ ಯೂಟ್ಯೂಬಲ್ಲಿ ಒಳ್ಳೆ ವಿಚಾರಗಳಿದ್ದಾವೆ. ಯೂಟ್ಯೂಬ್ ಎನ್ನುವಂಥದ್ದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನರಿಗೆ ಒಂದು ದಾರಿದೀಪ ಆಗಿರುವಂಥದ್ದು ಯೂಟ್ಯೂಬ್. ಈ ಯೂಟ್ಯೂಬಿಂದ ಎಷ್ಟೋ ಜೀವನಗಳು ಅಂದರೆ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅಂದರೆ ವಿಡಿಯೋಗಳ ಮೂಲಕ ಹಂಚ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಭಾಷೆಗಳ ಅಂದರೆ ಬೇರೆ ಒಂದು ಯಾವುದೋ ಒಂದು ಪ್ರದೇಶದಲ್ಲಿರುವಂಥವ್ರು, ಇರುವಂಥವ್ರು ಎಲ್ಲೆಲ್ಲೋ ಕನೆಕ್ಟ್ ಆಗ್ತಾರೆ. ಅಂದರೆ ವಿಚಾರಗಳನ್ನು ಹಂಚ್ಕೊಳ್ತಾರೆ, ಗೊತ್ತಿರುವಂಥ ವಿಚಾರಗಳನ್ನ ಹಂಚ್ಕೊಳ್ತಾರೆ. ಜೊತೆಗೆ ಆ ಒಂದು ವಿಡಿಯೋಗಳನ್ನು ಇಷ್ಟ ಆದರೆ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ. ನೋಡಿ ಎಷ್ಟು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಯೂಟ್ಯೂಬರು ಆ ರೀತಿ ನಮಗೆ ಮಾಡಿದ್ದಾರೆ. ಒಳ್ಳೆ ನಮಗೆ ಇದು ಯೂಟ್ಯೂಬಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕ. ಯಾಕಂದರೆ ಈ ರೀತಿಯಾಗಿ ನಮಗೊಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡ್ತಾ ಇದ್ದಾರೆ. ಅಂದರೆ ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಅಲ್ವಾ, ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈಗ ನಾವು ಗೊತ್ತಿರುವಂಥ ವಿಚಾರಗಳನ್ನು ನಾವು ಹಂಚ್ಕೊಳ್ತೀವಲ್ವ, ಎಷ್ಟೋ ಜನರಿಗೆ ಇದು ಯೂಸ್ಫುಲ್ ಆಗುತ್ತೆ. ಅಂದರೆ ಎಷ್ಟೋ ಜನರಿಗೆ ದಾರಿದೀಪ ಆಗುತ್ತೆ ಈ ಒಂದು ವಿಚಾರಗಳು. ನನಗೂ ಕೂಡ ಬೇಜಾರಾಗಿ ಕೂತಿರ್ತೀನಿ ಕೆಲವೊಂದು ಸರಿ. ಅಂದರೆ ಒಂದೊಂದು ಸರಿ ಬೇಜಾರಾಗಿರುತ್ತೆ, ಒಂದೊಂದು ಸರಿ ಖುಷಿ ಆಗುತ್ತೆ, ಒಂದೊಂದು ಸರಿ ಸಿಟ್ಟು ಬರುತ್ತೆ, ಒಂದೊಂದು ಸರಿ ಮನಸ್ಸಿಗೇನೋ ಒಂಥರ ಗಲಿಬಿಲಿ ಅನಿಸುತ್ತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಸಹಜವಾಗಿ
ದಿನಂಪ್ರತಿ ಕೆಲವೊಂದು ವೇರಿಯೇಷನ್ಸ್ಗಳು ಆಗ್ತಿರ್ತಾವೆ. ಅಂದರೆ ಈ ರೀತಿ ಬೇಜಾರಾಗಿರುತ್ತೆ, ಒಂಥರ ಏನೋ ಯಪ್ಪ ಏನು ಕಳ್ಕೊಂಡ ಜೀವನಪ್ಪ ಅಂತ ಅನಿಸುತ್ತೆ. ಒಂದೊಂದು ಸರಿ ತುಂಬ ಖುಷಿ ಆಗ್ಬಿಡುತ್ತೆ, ಎಂಥ ಒಳ್ಳೆ ಜೀವನ ಇದೆ ಅಂತ ಅಲ್ವಾ. ಈ ಥರ ಎಲ್ಲ ಯೋಚನೆ ಮಾಡಿದಾಗ ಸುಮ್ಮನೆ ಯೂಟ್ಯೂಬನ್ನು ಓಪನ್ ಮಾಡಿ ನೋಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನು ಅನ್ಕೋತಿರ್ತೀವಲ್ವ, ಅದೇ ಥರದ ವಿಡಿಯೋಗಳು ಬರ್ತಾ ಇರ್ತವೆ. ಅಂದರೆ ಆತ್ಮವಿಶ್ವಾಸವನ್ನು ವೃದ್ಧಿಸೋದು ಹೇಗೆ, ಈ ರೀತಿ ಹೊಸ ಹೊಸ ವಿಚಾರಗಳು ಬರ್ತಿರ್ತವೆ. ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಮನಸ್ಸಿಗೆ ಒಂದು ಸ್ವಲ್ಪ ಧೈರ್ಯ ಹೇಳೋರು ಇದ್ದಾರಪ್ಪ, ನಮಗೊಬ್ರು ಸ್ನೇಹಿತರಿದ್ದಾರೆ ಅಂತ ಅನ್ಕೋಬೋದು. ಯಾಕಂದರೆ ಯಾರೋ ಒಬ್ಬ ಯೂಟ್ಯೂಬರು ಯಾರಿಗೋ ಒಬ್ರಿಗೂ ಧೈರ್ಯ ಹೇಳ್ತಾರೆ, ಯಾರೋ ಒಬ್ಬ ಯೂಟ್ಯೂಬರ್ ಯಾರಿಗೋ ಒಬ್ರಿಗೆ ಸಲಹೆಯನ್ನು ಕೊಡ್ತಾರೆ, ಯಾರೋ ಒಬ್ಬ ಯೂಟ್ಯೂಬರು ಯಾರೋ ಒಬ್ರಿಗೇನೋ ಮಾರ್ಗದರ್ಶನವನ್ನು ಕೊಡ್ತಾನೆ. ಎಲ್ಲಿಂದನೇ ಮಾಡಿದಂಥ ತರಗತಿಯಿಂದ ಎಷ್ಟೋ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿತಾರೆ. ನಾನೇ ಎಷ್ಟೋ ವ್ಯಾಕರಣ ಅಂಶಗಳನ್ನು ಮತ್ತು ಕ್ಲಾಸಸ್ಗಳ ವೀಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿದಂಥ ನನ್ನ ಸ್ಟೂಡೆಂಟ್ಸೇ ಹೇಳ್ತಾರೆ ಕೆಲವೊಬ್ರು, ದೀದಿ ಆ ವಿಡಿಯೋ ಚೆನ್ನಾಗಿತ್ತು ದೀದಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಆ ಥರದ್ದೇ ವೀಡಿಯೋಸ್ ಮಾಡಿದ್ದೀರಿ ನೀವು, ತುಂಬ ಚೆನ್ನಾಗಿರ್ತವೆ, ಲೆಸನ್ಸ್ಗಳನ್ನೆಲ್ಲ ಮಾಡಿ, ಗ್ರಾಮರ್ಸ್ ಎಲ್ಲ ಮಾಡಿ, ಎಷ್ಟೋ ವಿಡಿಯೋಗಳು ನಾನು ಮಾಡಿರುವಂಥದ್ದು ಲೆಸನಿಗೆ ಸಂಬಂಧಪಟ್ಟಂಗೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಎಲ್ಲ ವಿಡಿಯೋಗಳು, ಎಲ್ಲ ಒಂದು ಲೆಸನ್ ವಿಡಿಯೋಗಳೆಲ್ಲವೂ ಕೂಡ ನನ್ನ ಸ್ಟೂಡೆಂಟ್ಸ್ಗೋಸ್ಕರನೇ ನಾನು ಮಾಡಿರೋದು. ನಿಜವಾಗ್ಲೂ ಕೂಡ ಅವರು ಕೇಳಿದ ತಕ್ಷಣವೇ ನನಗೀಗ ಅವ್ರಿಗೆ ಹೇಳೋಕ್ಕೆ ಸಮಯ ಸಿಗಲ್ಲ ಅಂದಾಗ ಏನು ಮಾಡಿದ್ದೀನಿ, ಕೇಳಿದಾಗ ಏನು ಮಾಡಿದ್ದೀನಿ, ಅಪ್ಪಿ ಯೂಟ್ಯೂಬಲ್ಲಿ ಮಾಡ್ತೀನಿ, ಮಾಡಿ ನಿನಗೆ ಲಿಂಕ್ ಕಳಿಸ್ತೀನಿ, ಶೇರ್ ಮಾಡ್ತೀನಿ ಅಂತ ಈ ಥರನೇ ಹೇಳಿದ್ದೀನಿ ಎಷ್ಟೋ ಸರಿ. ಅಂದರೆ ಮಕ್ಕಳೆಲ್ಲರೂ ನೋಡ್ತಾರೆ, ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರೂ ಏನು ಮಾಡ್ತಾರೆ, ತಕ್ಷಣ ಹಾಕಿದ ತಕ್ಷಣ ವಿಡಿಯೋಗಳನ್ನು ನೋಡ್ತಾರೆ. ಅಂದರೆ ಇದೆಲ್ಲದೂ ಕೂಡ ಹೇಗಾಗ್ತಾ ಇದೆ ಅಂದರೆ ನಿಮ್ಮ ಒಂದು ಪ್ರೋತ್ಸಾಹದಿಂದ, ನಿಮ್ಮ ಒಂದು ಅಭಿಮಾನದಿಂದ ನನಗೆ ಈ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂದ್ಕೊಂಡಿದ್ದೆ. ಅಂದರೆ ಒಂದು 95 ಅದಕ್ಕಿಂತ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರು ನನಗೆ. ನಿಜವಾಗ್ಲೂ ಅಷ್ಟು ಕಡಿಮೆ ಸಬ್ಸ್ಕ್ರೈಬರ್ ಇದೆ. ಅಂದರೆ ಹೋದ ವರ್ಷ ಸಂಕ್ರಾಂತಿನಲ್ಲಿ ನಾನು ಅಂದ್ಕೊಂಡಿದ್ದೆ ಅವಾಗಪ್ಪ ಏನು ನಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ಈ ಥರ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವತ್ತು 100ದ ಒಳಗಿರುವಂಥ ಸಬ್ಸ್ಕ್ರೈಬರ್ ಇದ್ದರು. ಆಗ ಒಂದು ವರ್ಷದಲ್ಲೇ ಅಚೀವ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅದಕ್ಕೆಲ್ಲದಕ್ಕೂ ಸಹಕಾರ ಕೊಟ್ಟಿರುವಂಥವ್ರು ನೀವುಗಳೇ, ನಿಮ್ಮಿಂದನೇ ಸಾಧ್ಯ ಆಯಿತು ಇದೆಲ್ಲ. ನಾನೇನು ಯಾರ ಹತ್ರ ಏನೋ ಪಾಪ ಕೇಳಿದ್ದೀನಿ, ಒಂದು ಮಾತು ಕೇಳಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ, ಅಷ್ಟು ಒಂದು ಮಾತಿಗೆ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಒಳ್ಳೆ ವಿಚಾರ ಹೇಳ್ಬೇಕಂದ್ರೆ, ನಾನು ಏನಾದರೂ ವಿಡಿಯೋ ಹಾಕಿದರೆ ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಕೂಡ ಮಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಆ ಒಂದು ಒಳ್ಳೊಳ್ಳೆ ವಿಚಾರಗಳು ಇರ್ತಾವಲ್ಲ, ಅವೆಲ್ಲವೂ ಕೂಡ ಏನಾಗುತ್ತೆ, ನಮಗೆ ಪುಷ್ಟಿ ಕೊಡುತ್ತೆ. ಅಂದರೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಬೇಕು ಅಂತ. ಅದಕ್ಕೋಸ್ಕರ ಮೊದಲೇನು ಮಾಡ್ತಾಯಿದ್ರೆ, ಮೊಬೈಲಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಅಂದರೆ ಲೈಟ್ ಬೆಳಕಲ್ಲಿ ವಿಡಿಯೋ ಮಾಡ್ತಾಯಿದ್ದೆ ಮೊದಲೆಲ್ಲ. ಸ್ವಲ್ಪ ಅಂದರೆ ಅಷ್ಟು ಸಿಸ್ಟಮೆಟಿಕ್ಕಾಗಿ ಇರಲಿಲ್ಲ ವಿಡಿಯೋ ಮಾಡೋದು. ಬಟ್ ಇವಾಗೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದೇನೋ ಸಿಸ್ಟಮೆಟಿಕ್ ಆಗ್ತಾಯಿದೆ. ಮೈಕ್ ಇರಲಿಲ್ಲ, ಮೈಕ್ ಇಲ್ದಂಗೆ ವಿಡಿಯೋ ಮಾಡ್ತಾಯಿದ್ದೆ. ಅಂದರೆ ವಾಯ್ಸ್, ಅಂದರೆ ಫೋನ್ ವಾಯ್ಸಲ್ಲೇ ಕವರ್ ಆಗೋವಂಥದ್ದು ಮಾಡ್ತಾಯಿದ್ದೆ. ಇನ್ನು ಆಮೇಲೆ ಇದು ಲೈಟಿಂಗ್ಸ್ ಎಲ್ಲ ಇರಲಿಲ್ಲ, ಈಗೆಲ್ಲ ಲೈಟಿಂಗ್ಸ್ದೆಲ್ಲ ತೊಗೊಂಡಿದ್ದೀನಿ. ಎಷ್ಟು ಖುಷಿ ಅನಿಸುತ್ತಂದರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ನನಗೊಂಥರ ಫ್ರೆಂಡ್ ಅಂತ ಅನಿಸುತ್ತೆ. ಅಂದರೆ ನನಗೆ ಸಹಾಯ ಮಾಡುವಂಥ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಎಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ ಅಂತ ಅನಿಸುತ್ತೆ. ಇನ್ನೇನಂದರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತಾ, ಏನೋ ಒಂದು ವಿಡಿಯೋ ಮಾಡಿಬಿಡ್ತೀನಿ, ಅಂದರೆ ಮಾತಾಡ್ಬಿಡ್ತೀನಿ ಏನೋ ಒಂದು ವಿಚಾರಗಳನ್ನು, ಖುಷಿ ಅನಿಸುತ್ತಾ, ಅದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೋದು. ಈ ರೀತಿಯಾಗಿ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ಇದೇ ರೀತಿ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ರತ್ನ ಪ್ರಪಂಚ ಚಾನಲ್, ನಾನು ಮೊದಲೇ ಹೇಳಿದ್ದೆ, ರತ್ನ ಪ್ರಪಂಚ ಚಾನಲ್ನ ನಾನು ಓಪನ್ ಮಾಡಿರುವಂಥ, ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಉದ್ದೇಶ ನಿಮಗೆ ಮೊದಲೇ ಹೇಳಿದ್ದೆ ನಾನು. ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಏನಂತೇಳಿ, ಅಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ನನಗೆ ನಡೆಯುವಂಥ, ಅಂದರೆ ನನ್ನ ಸುತ್ತಮುತ್ತ ನಡೆಯುವಂಥದ್ದಾಗಿರ್ಬೋದು, ಎಲ್ಲಾದರೂ ಒಂದು ಹೊಸ ಹೊಸ ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳು ಕಾಣಿಸ್ತು ನನಗೆ ಅಂದರೆ ಅದನ್ನ ಕ್ಯಾಪ್ಚರ್ ಮಾಡಬೇಕು ನಾನು. ಏನಾದರೂ ಒಂದು ಒಳ್ಳೊಳ್ಳೆ ವಿಚಾರಗಳು ನನಗೆ ಕಾಣಿಸ್ತಾವಂದರೆ ಅದನ್ನ ಕ್ಯಾಪ್ಚರ್ ಮಾಡಬೇಕು, ಅದನ್ನ ಸೆರೆ ಹಿಡಿದು ಒಂದು ಕಡೆಗೆ ಇಡಬೇಕು ಅಂತ ಆಸೆ ನನಗೆ. ಇವಾಗಲ್ಲ, ನನಗೆ ಮೊದಲಿಂದನೇ ಅದೇ ಒಂದು ಕ್ರೇಜ್ ಇದೆ. ಹೆಂಗಂದರೆ ಏನಾದರೂ ಚೆನ್ನಾಗಿ ಕಾಣಿಸ್ತಿದೆ ಏನಾದರೂ ಅಂದರೆ ಅದನ್ನ ವೀಡಿಯೋ ಮಾಡ್ಕೋಬೇಕು, ಏನಾದರೂ ಚೆನ್ನಾಗಿರೋದೇನೋ ಒಂದು ವಸ್ತು ಕಾಣಿಸ್ತಿದೆ ಅಂದರೆ ಫೋಟೋ ಹೊಡಿಬೇಕು. ಈ ರೀತಿ ಒಂದು ಅಂದರೆ ಹವ್ಯಾಸ ಇದೆ ನನಗೆ. ಹಾಗಾಗಿ ಏನು ಮಾಡ್ತೀನಿ, ಒಳ್ಳೊಳ್ಳೆ ವಿಚಾರಗಳನ್ನು ಒಂದು ಕಡೆ ಶೇಖರಣೆ ಮಾಡಿಡಬೇಕು. ಆ ಒಂದು ಸಂಗ್ರಹಿಸಿದ್ದನ್ನು ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಅಂದರೆ ನೋಡಿ ಖುಷಿ ಪಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೊಗಳ್ಬೇಕು ಅದ್ರ ಬಗ್ಗೆ. ಅಂದರೆ ಗೊತ್ತಾಗಬೇಕು, ಒಳ್ಳೆ ವಿಚಾರಗಳು ಸಾಕಷ್ಟು ಜನರಿಗೆ ಗೊತ್ತಾಗಬೇಕು.
ಯಾವಾಗಲೂ ನಾವು ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಬೇಕಂತೆ. ಹಂಚ್ಕೊಳ್ಳೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಒಳ್ಳೆ ತಂದಲ್ಲಿರುತ್ತೆ, ಅಂದರೆ ಒಳ್ಳೆ ರೀತಿಯಾಗಿರುತ್ತೆ, ಪಾಸಿಟಿವ್ ಎನರ್ಜಿನಲ್ಲಿರುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಏನು ಮಾಡ್ತೀನಿ, ನನಗೇನೇನು ಅನಿಸುತ್ತೋ, ಅಂದರೆ ಚೆನ್ನಾಗಿ ಅನಿಸುತ್ತಪ್ಪ, ಮಕ್ಕಳು ಚೆನ್ನಾಗಿ ಹಾಡು ಹೇಳ್ತಾ ಇದ್ರಾ ಅದನ್ನೂ ವಿಡಿಯೋ ಮಾಡ್ಕೋತೀನಿ, ಏನೋ ಚೆನ್ನಾಗಿರೋದು ಏನಾದರೂ ಚಿತ್ರ ಬಿಡಿಸಿದ್ರಾ ಅದನ್ನೂ ಫೋಟೋ ತೆಕ್ಕೋತೀನಿ, ಅಥವಾ ಏನಾದರೂ ಚೆನ್ನಾಗಿ ಅನಿಸ್ತಾ ನೋಡೋಕ್ಕೆ, ಏನಾದರೂ ಡ್ಯಾನ್ಸು, ಹಾಡು ಹೇಳೋದು, ಏನಾದರೂ ಸ್ಪೀಚ್ ಈ ಥರ ಚೆನ್ನಾಗಿ ಅನಿಸ್ತಾ ಅಂದರೆ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಒಳ್ಳೆಯದನ್ನು ಒಂದು ಕಡೆಗೆ ಸೇರಿಸೋದಿದೆಯಲ್ಲ, ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನು ಒಂದು ಕಡೆ ಸೇರಿಸಿಡೋದಿದೆಯಲ್ಲ, ಅಂದರೆ ಒಂದು ಕಡೆ ಕ್ರೋಢೀಕರಣ ಮಾಡೋದಿದೆಯಲ್ಲ, ಅದು ತುಂಬ ಒಳ್ಳೆ ಕೆಲಸ ಅಂತ ನನ್ನ ಭಾವನೆ. ಅಂದರೆ ಅದು ಯಾರಿಗಾದರೂ ಒಬ್ಬರಿಗೆ ಮಾರ್ಗದರ್ಶನ ಆಗ್ಬೋದು. ಮೊನ್ನೆ ನಾನು ಏನಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಏನಂದರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಸ್ಪೀಚ್ ಹೇಗೆ ಮಾಡೋದು, ಯಾವ ಥರ ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಸ್ಪೀಚಿಗೆ ತಯಾರಾಗೋದು, ಭಾಷಣಕ್ಕೆ ತಯಾರಾಗೋದು, ಸಿದ್ಧತೆ ಮಾಡ್ಕೊಳ್ಳೋದನ್ನು ಒಂದು ಸಣ್ಣ ವಿಡಿಯೋ ಮಾಡಿದೆ. ಯಾಕೋ ಮಾಡಬೇಕು ಅನಿಸ್ತು, ಯಾಕಂದರೆ ನಾನು ಕನ್ನಡ ಶಿಕ್ಷಕಿರೋದ್ರಿಂದ ಮಾಡಬೇಕು ಅಂತ ಖುಷಿ ಆಯಿತು, ಹಾಗಾಗಿ ಮಾಡಿದೆ. ಅದು ಮಾಡಿದ ಮೇಲೆ ನನಗನ್ನಿಸ್ತು, ಮಾಡಾದಮೇಲೆ ಒಂದು 2-3 ನನಗೆ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲರೂ ಫೋನ್ ಮಾಡಿದರು, ಮೆಸೇಜ್ ಮಾಡಿದರು, ದೀದಿ ಫ್ರೀ ಇದ್ರಾ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದರು. ಫೋನ್ ಮಾಡಿ ಏನಂದರು, ದೀದಿ ನೀವು ಯೂಟ್ಯೂಬಲ್ಲಿ ಹಾಕಿದ್ರಲ್ಲ ಆ ವಿಡಿಯೋ ನಂಗೆ ತುಂಬ ಇಷ್ಟ ಆಯಿತು, ನನ್ನ ಸ್ಪೀಚಲ್ಲಿ ಇವತ್ತು ಸ್ವಲ್ಪ ನಾನು ಅದನ್ನ ಆ್ಯಡ್ ಮಾಡಿಕೊಂಡೆ ನಾನು ಅಂತ ಹೇಳಿದರು. ಅಂದರೆ ಇನ್ನೂ ಸ್ವಲ್ಪ ಮಾಹಿತಿ ಹೇಳಿದರೆ ಇನ್ನೂ ಚೆನ್ನಾಗಾಕಿತ್ತು ನನಗೆ ಸ್ಪೀಚಿಗೆ ರೆಡಿ ಆಗೋಕ್ಕೆ ಅಂತಂದರು. ಅಂದರೆ ಆ್ಯಂಕರಿಂಗ್ ಮಾಡೋದು ಹೆಂಗೆ, ನಿರೂಪಣೆ ಮಾಡೋದು ಹೆಂಗೆ, ಈ ಥರದ್ದೆಲ್ಲ ಹಾಕಿದ್ದೀವಿ, ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ, ನಮಗೂ ಕೂಡ ಒಂದು ಗೈಡೆನ್ಸ್ ಆಗುತ್ತೆ ಅಂತ ಅಂದರು. ಅಂದರೆ ಹಳೆ ವಿದ್ಯಾರ್ಥಿಗಳವರು, ಅವರಿಗೆ ಆ ವಿಡಿಯೋ ತಲುಪಿ ಅವ್ರು ಅದರಿಂದ ಯೂಸ್ ಮಾಡಿಕೊಂಡ್ರು, ಅವ್ರಿಗೊಂದು ಸಹಾಯ ಆಯಿತು ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ನನಗೆ ತುಂಬ ಖುಷಿ ಆಯಿತು. ಅಂದರೆ ಎಷ್ಟೋ ದಿನಗಳ ನಂತರ ಮಕ್ಕಳು ಓದೋಗಿದ್ದಾರೆ, ಬೇರೆ ಈಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ ಬೇರೆ ಕಡೆಗೆ. ಅದು ಹೋಗಿದ್ರೂ ಕೂಡ ಎಲ್ಲ ಒಂದು ಯೂಟ್ಯೂಬಿಂದ ಅವ್ರಿಗೆ ಕನೆಕ್ಟ್ ಆಗಿದ್ದೀನಲ್ವ, ಕನೆಕ್ಟ್ ಆಗಿಬಿಟ್ಟು ಮತ್ತೆ ಅವರು ವಾಪಸ್ ಕಮ್ಬ್ಯಾಕ್ ಬಂದುಬಿಟ್ಟು ಈ ಥರದ್ದು ಚೆನ್ನಾಗಿತ್ತು, ಚೆನ್ನಾಗಿ ಹಾಕಿದ್ದೀರಾ, ನಮ್ಗೆ ಯೂಸ್ ಆಯಿತು ಅಂತ ಹೇಳಿದ್ರಲ್ವ, ಅದು ಎಷ್ಟು ಖುಷಿ ಅನಿಸುತ್ತಂದರೆ ಒಬ್ಬ ಶಿಕ್ಷಕರಿಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲ. ಮಕ್ಕಳು ಕಲಿಬೇಕು, ಕಲ್ತಿದ್ದೀವಿ ಅಂತ ಅದರಿಂದ ಏನೋ ಪಡ್ಕೊಂಡ್ವಿ ಅಂತ ಹೇಳಿದರೆ ಸಾಕು, ಖುಷಿ ಆಗುತ್ತೆ. ಇಂಥೆಲ್ಲ ವಿಚಾರಗಳು ಒಂದು ಕಡೆ ಸಂಗ್ರಹ ಮಾಡಿದೆ ನೋಡಿ, ಅವತ್ತು ವಿಡಿಯೋ ಮಾಡಿದೆ, ಅದರಿಂದ ಯೂಸ್ ಆಯಿತು, ಯಾರೋ ಬೆನಿಫಿಟ್ ತೊಗೊಂಡ್ರು, ಹೀಗೆ ಗೊತ್ತಿಲ್ಲದವ್ರು ಕೂಡ ಎಷ್ಟೋ ಜನ ತೊಗೊಂಡಿರ್ತಾರೆ. ನಾನು ಕೂಡ ಎಷ್ಟೋ ಸರಿ ಕೆಲವೊಂದು ಏನಾದರೂ ವಿಚಾರಗಳು ಗೊತ್ತಾಗಬೇಕು, ತಿಳ್ಕೋಬೇಕು ಅಂತಂದರೆ ಏನಾದರೂ ಮಾಹಿತಿ ಬೇಕು, ತುಂಬ ಪಾಸಿಟಿವ್ ಮೈಂಡ್ ಇಟ್ಕೊಳ್ಳೋದು ಯಾವಾಗ, ಹೆಂಗೆ ನಾವು ಹೇಗೆ ಬಿಹೇವ್ ಮಾಡಬೇಕು, ನಮ್ಮ ವ್ಯಕ್ತಿತ್ವ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ಈ ರೀತಿ ಕೆಲವೊಂದು ವಿಚಾರಗಳನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ಎಷ್ಟೋ ಸರಿ. ನಾನು ತುಂಬಾ ನನಗೆ ಗೈಡೆನ್ಸ್ ಆಗಿದೆ. ಸೊ ಇಂಥ ಒಂದು ಪ್ಲಾಟ್ಫಾರ್ಮಲ್ಲಿ ರತ್ನ ಪ್ರಪಂಚ ಚಾನಲ್ನ ಕ್ರಿಯೇಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಯೂಟ್ಯೂಬ್ನವ್ರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ ನಾನು. ಯಾಕಂದರೆ ಅದು ಒಂದು ಕ್ರಿಯೇಟ್ ಮಾಡಬೇಕಂದ್ರೆ ನನಗೊಂದು ವೇದಿಕೆ ಬೇಕಿತ್ತು, ಆ ವೇದಿಕೆಯನ್ನು ನನಗೆ ಒದಗಿಸ್ಕೊಟ್ಟಿದ್ದಾರೆ, ಹಾಗಾಗಿ ತುಂಬ ಧನ್ಯವಾದ. ಇನ್ನು ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ, ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ವಿಡಿಯೋ ಮೂಲಕ ಹೇಳ್ಕೊಳ್ತೀನಿ. ಅಷ್ಟಲ್ಲದೆ ನನ್ನ ಚಾನಲ್ ಇನ್ನೂ ಬೆಳಿಬೇಕು, ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ರತ್ನ ಪ್ರಪಂಚ ಅಂತ ಇಟ್ಟಿದ್ದೀನಿ. ಅಂದರೆ ಪ್ರಪಂಚ ತುಂಬ ವಿಶಾಲವಾಗಿದ್ದಲ್ವಾ, ರತ್ನದಷ್ಟೇ ಶುದ್ಧವಾಗಿ ವಿಶಾಲವಾಗಿ ಇರಬೇಕು ರತ್ನ ಪ್ರಪಂಚ ಎನ್ನುವಂಥ ಒಂದು ಮನೋಭೂಮಿಕೆಯಿಂದ, ಮನಸ್ಥಿತಿಯಿಂದ ನಾನು ಈ ಚಾನಲ್ಗೆ ರತ್ನ ಪ್ರಪಂಚ ಚಾನಲ್ ಅಂತೇಳಿ ಇಟ್ಟಿದ್ದೀನಿ. ಅಂದರೆ ರತ್ನ ಪ್ರಪಂಚ ಅಂತ ಇಟ್ಟಿದ್ದೀನಿ. ಪ್ರಪಂಚದಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ, ಆ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಕೂಡ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ರತ್ನ ಪ್ರಪಂಚದಾದ್ಯಂತ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತಾ ಭಾವದಿಂದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು.